ಸಮಾಜ ಸೇವಕರು, ಯುವಕರ ಆಶಾ ಕಿರಣ, ಬಡವರ ಬಂಧು, ಯುವ ಮುಖಂಡರಾದ ರಘುನಾಥ್ ಜಿಎಲ್ ರವರ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸಿ ಆರಾಪೇಟ ಹಾಕಿ ಪಟಾಕಿ ಸಿಡಿಸಿ ಕುಟುಂಬಸ್ಥರು, ಸ್ನೇಹಿತರು ಹಾಗೂ ಗಂಗೊಂಡಳ್ಳಿ ಗ್ರಾಮಸ್ಥರ ನಡುವೆ ತಮ್ಮ ಹುಟ್ಟುಹಬ್ಬವನ್ನು ಬಹಳ ಸರಳವಾಗಿ ಆಚರಿಸಿಕೊಂಡರು. ಏನಿಲ್ಲ, ನನ್ನ ಹುಟ್ಟುಹಬ್ಬಕ್ಕೆ ನಮ್ಮ ಸ್ನೇಹಿತರು, ಹಿರಿಯರು, ಚಿಕ್ಕವರು ಎಲ್ಲರೂ ಸೇರಿ ಆಚರಣೆ ಮಾಡೋದು ಸಂತೋಷ ಆಗ್ತಾ ಇದೆ. ಯಾಕಂದರೆ ದೇವರು ಒಳ್ಳೇದು ಮಾಡಲಿ. ಶಿವಲಿನ್ ರೆಸಾರ್ಟಲ್ಲಿ ಊಟ ಇಟ್ಕೊಂಡಿದ್ದೀನಿ. ಯಾರಿಗೆ ಹೇಳಿದ್ರು ಅವನ್ನೆಲ್ಲ ಬಂದರೆ ಊಟ ಸಿಗುತ್ತೆ. ಇದು 48 ಎಲ್ರಿಗೂ ಯುಗಾದಿ ರಘುನಾಥ್ ಅಂತ 48ನೇ ವರ್ಷದ ಅದಕ್ಕಿಂತ ಹೆಚ್ಚಾಗಿ ಇವರು ನಮ್ಮ ಗಂಗೊಂಡಳ್ಳಿ ಹಿಂದೂ ಸಂಘದ ಮಾಜಿ ಅಧ್ಯಕ್ಷರು. ಅದೊಂದು ಸಂತೋಷದ ವಿಚಾರ. ಪ್ಲಸ್ ಇದೇ ಥರ ವರ್ಷ ಬರ್ತಡೇ ಮಾಡಲಿ, ಆರೋಗ್ಯ ಐಶ್ವರ್ಯ ಕೊಟ್ಟು ಇವರು ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಇವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಅದು ಅವಶ್ಯ ಆ ಥರ ಅಂತ ಬಂದರೆ ಖಂಡಿತವಾಗ್ಲೂ ನಿಲ್ಲಿಸ್ತೀವಿ. ನಮ್ದೆಲ್ಲರೂ ಸಪೋರ್ಟು, ನಮ್ಮ ಸಂಘದ ಸಪೋರ್ಟು ಎಲ್ಲರದ್ದು ಇದ್ದೇ ಇರ್ತದೆ. ಬೆಳೆಯುವಾಗ ಬೆಳೆಸೋಣ ಅಲ್ವಾ, ಅದನ್ನು ನಾವು ಯಾಕೆ ಅಡ್ಡ ಮಾಡಬೇಕು? ಬೆಳೀಲಿ, ಅದು ನಮ್ಮ ಉದ್ದೇಶ ಅಷ್ಟೇ. ನಮ್ಮ ಎಲ್ಲ ಸ್ನೇಹಿತರಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಗ್ರಾಮಸ್ಥರಿಂದ ಜಿಎಲ್ ರಘುನಾಥ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ. ನಾವು ನಮ್ಮ ಸ್ನೇಹಿತರು ಬಳಗ ಎಲ್ಲರೂ ಕೂಡ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ, ಕೋರ್ತಾ ಇದ್ದೀವಿ. ಅವರಿಗೆ ಸಮಾಜ ಸೇವೆ ಮಾಡಲಿ, 100 ಕಾಲ ಬದುಕಲಿ ಅಂತ ನಾವು ಆಶೀರ್ವಾದ ಮಾಡ್ತೀವಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾರೆ. ಒಳ್ಳೆಯ ಕಾರ್ಯಗಳು ಮಾಡಲಿ ಅಂತ ನಾವು ಹೇಳ್ತೀವಿ. ಒಳ್ಳೇದಾಗಲಿ ಅವರಿಗೆ. ಥ್ಯಾಂಕ್ ಯು.